ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಆಗ್ತಾಯಿದೆ. ಇವತ್ತು ಮನೇಲಿ ಪೂಜೆ ಇದೆ. ಏನು ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇವತ್ತು 40 ಡೇಸ್ದ ಪೂಜೆ ನಡೀತಾ ಇದೆ. ನಮ್ಮ ಮನೆ ಗ್ರೂಪ್ ಪ್ರವೇಶ ಆಗಿ 48 ದಿನ ಆಯಿತು. 48 ದಿನ ತನಕ ಏನೂ ನಾನ್ ವೆಜ್ ಏನೂ ತಿನ್ನೋ ಆಗಿರಲ್ವಲ್ಲ. ಹಂಗಂದರೆ ನಾವು ಈ ಸಲ ಏನು ಸತ್ಯನಾರಾಯಣ ಪೂಜೆ ಏನು ಮಾಡಿಸಿಲ್ಲ. ಆದ್ರೂ ಮನೇಲಿ ನಾನ್ ವೆಜ್ ಮಾಡಿಲ್ಲ. ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಊರ ಸೈಡಲ್ಲಾದರೆ 40 ಡೇಸ್ ಆದಮೇಲೆ 48 ಡೇಸ್ ಆದಮೇಲೆ ಊರಲ್ಲಿ ಬಾಣ ದೇವರೆಲ್ಲ ಇದೆಯಲ್ಲ ನಮ್ಮದು, ಅದನ್ನು ಕರೆಸ್ಬಿಟ್ಟು ಅವತ್ತು ಸಂತಿ ಉಡಿಸಿ ಪೂಜೆ ಮಾಡೋದು ಅಂತ ಮಾಡ್ತಾರೆ. ಅವತ್ತೇ 48 ಡೇಸ್ ಆದಮೇಲೆ ಅವತ್ತೇ ಫಸ್ಟು ನಾನ್ ವೆಜ್ ಮಾಡಿಬಿಟ್ಟು ಫಸ್ಟು ದೇವರಿಗೆಲ್ಲ ಎಡೆ ಇಟ್ಟು ಆಮೇಲೆ ನಾವು ಊಟ ಮಾಡೋದು. ಇಲ್ಲಿ ಬಾಣ ದೇವರೆಲ್ಲ ಕರ್ಸೋಕ್ಕಾಗಲ್ವಲ್ಲ, ಅದಕ್ಕೇ ಇಲ್ಲೇ ಒಬ್ಬರು ದಾಸಪ್ಪ ದೇವ್ರಿಗೆ ಹೇಳಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಒಂದು 6 o'clock ಮೇಲೇ ಪೂಜೆ ಇರೋದು, ಸಂಜೆ ಟೈಮಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು. ನಾವೇನು ತುಂಬ ಜನಕ್ಕೇನು ಹೇಳಿಲ್ಲ. ನಮ್ಮ ಊರವರ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರಲ್ಲ, ಒಂದು 3 ಫ್ಯಾಮಿಲಿ ಇದ್ದಾರೆ, ಅವ್ರಿಗೆ ಹೇಳಿದ್ವಿ. ಮತ್ತು ಇವ್ರ ಕಸಿನ್ಸಿಗೆ ಹೇಳಿದ್ವಿ ಅಷ್ಟೇ. ಒಂದು 20 ಮೆಂಬರ್ಸ್ಗೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ. ಮಟನ್ ಒಂದು 5 kg, ಚಿಕನ್ ಒಂದು 4 kg ತರಿಸಿದ್ವಿ. ಅದನ್ನೇ ಇವಾಗ ಪ್ರಿಪೇರ್ ಮಾಡ್ತಾಯಿದ್ದೆ. ನನಗೊಂದು 2 ಅವರ್ಸಲ್ಲಿ ಇವನ್ನೆಲ್ಲ ಮಾಡೋಕ್ಕೆ ಟೈಮ್ ಆಗುತ್ತೆ. ಅದೇ ಮನೇಲಿ ಪೂಜೆ ಅಂದರೆ ಗೊತ್ತಲ್ಲ, ಬೆಳಗ್ಗೆಯಿಂದ ಕೆಲಸ, ಮನೇಲಿ ವಾರ ಮಾಡಬೇಕು, ಮತ್ತು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಇಷ್ಟೋ ತನಕ ನನಗೆ ಅದೇ ಆಯಿತು. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋದು, ಈ ಸ್ನಾನ, ಪೂಜೆ, ಸಂಜೆ ತನಕ 4 o'clock ತನಕ ಅದೇ ಆಗೋಗಿತ್ತು. ಆಮೇಲೆ ತಂಗಿ ಬಂದು ಮಧ್ಯಾಹ್ನದ ಮೇಲೆ ಅವಳು ಬಂದು ಎಲ್ಲ ಹೆಚ್ಕೊಟ್ಟು ಮನೆ ಒರೆಸ್ಕೊಡೋದು ಪ್ರತಿಯೊಂದು ಅವಳೇ ಮಾಡೋದು. ನಾನು ನಿಂತ್ಕೊಂಡು ಒಗ್ಗರಣೆಗಾಗಿ ಅಡುಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನೆಲ್ಲ ಹೆಚ್ಚಿದ್ದು ಎಲ್ಲ ಪ್ರಿಪೇರ್ ಮಾಡಿಕೊಟ್ಲು. ಈ ಥರ ಎಲ್ಲ ಅಡುಗೆ ಮಾಡ್ಬೇಕಾದ್ರೆ ಯಾರೋ ಒಬ್ಬರು ಹೆಲ್ಪಿಗಿದ್ರೆ ಬೇಗ ಮಾಡ್ಬೋದು. ಇಲ್ಲಾಂದರೆ ಅದನ್ನು ನಾವೇ ಹೆಚ್ಕೋಬೇಕು, ಇದನ್ನು ನಾವೇ ಹೆಚ್ಕೋಬೇಕು, ಮಾಡಬೇಕು ಅಂದರೆ ತುಂಬ ರಿಸ್ಕ್ ಆಗುತ್ತೆ. ಆಮೇಲೆ ಇವತ್ತು ಟೇಸ್ಟ್ ನೋಡೋ ಆಗಿಲ್ಲ. ನನಗೆ ಒಂದೊಂದು ಸರಿ ಈ ಥರ ಜಾಸ್ತಿ ಅಡುಗೆ ಮಾಡಬೇಕಾದ್ರೆ, ಇವಾಗ ಮಟನೆಲ್ಲ ಎಷ್ಟು kg 800 ರೂಪಾಯಿ ಇರುತ್ತೆ. ಇಷ್ಟೆಲ್ಲ ತಂದುಕೊಟ್ಟಿರ್ತಲ್ಲ ಮಾಡ್ಬೇಕಾದ್ರೆ, ಅದು ಯಾವ ನಂಬಿಕೆ ಮೇಲೆ ತಂದುಕೊಡ್ತಾರೆ ಅಂತ ಯೋಚನೆ ಮಾಡ್ಕೊಂಡು ಅಡುಗೆ ಮಾಡ್ತಾಯಿರ್ತೀನಿ. ನಿಜವಾಗ್ಲೂ ಮಾಡ್ತೀನ ನಾನು ಅಂತ ಹೇಳ್ಬಿಟ್ಟು. ಸಾಂಬಾರು ಮಾತ್ರ ತುಂಬ ಚೆನ್ನಾಗೇ ಬಂದಿತ್ತು. ಟೇಸ್ಟ್ ನೋಡೋ ಆಗಿಲ್ಲ, ಹಾಗೇ ಒಂದು ಅಂದಾಜಲ್ಲಿ ಹಾಕಿ ಮಾಡೋದು. ಆಮೇಲೆ ಅಡುಗೆನ ಮಾಡ್ತೀನಿ. ಮುದ್ದೆ ತಿರುವುದು ಅಂದರೆ ನನಗೆ ಆಗೋದೇ ಇಲ್ಲ. ಮನೇಲಿ ದಿನಕ್ಕೆ 2 ಮುದ್ದೆ ತಿರುಗಬೇಕು ಅಂದರೆ ಬೇಜಾರಾಗ್ತಾ ಇರುತ್ತೆ. ಮುದ್ದೆನೂ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ತಿರುಗ್ತಾಯಿದ್ದೆ. ನಾನು ಫಸ್ಟೇ ಹಿಟ್ಟೆಲ್ಲ ಹಾಕೊಂಡ್ಮೇಲೆ ಒಂದು ಸಲ ತಿರುಗಿಬಿಟ್ಟು ಆಮೇಲೆ ಬೇಯೋಕ್ಕಿಡ್ತೀನಿ. ಆವಾಗ ಗಂಟೆಲ್ಲ ಆಗೋಲ್ಲ, ಕ್ಲೀನಾಗಿ ಬರುತ್ತೆ. ಇವಾಗ ನಮ್ಮ ಅಮ್ಮ, ನಮ್ಮ ಅತ್ತೆ ಎಲ್ಲ ಏನು ಮಾಡ್ತಾರೆ, ಒಂದು ಸಲ ನೀರು ಕುದಿಬೇಕಾದ್ರೇ ಅವರು ಮುದ್ದೆ ಎಲ್ಲ ಹಿಟ್ಟು ಹಾಕ್ಬಿಟ್ಟು ಹಂಗೆ ಬೇಯಿಸ್ಬಿಟ್ಟು ಆಮೇಲೆ ಒಂದೇ ಸಲ ತಿರುತ್ತಾರೆ. ನಮ್ಗೆ ಆ ಥರ ತಿರೋಕೆ ಹೋದರೆ ನನ್ನ ಮುದ್ದೆ ಗಂಟಾಗೋಗ್ಬಿಡುತ್ತೆ. ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮುದ್ದೆ ಎಲ್ಲ ತಿರುಗ್ಬಿಟ್ಟು ಆಮೇಲೆ ಬೇಯಿಸ್ತೀನಿ. ಅಲ್ಲಿ ತಂಗಿ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇಲ್ಲ, ಅವಳ ಜೊತೆ ಮಾತಾಡಿಕೊಂಡು ಅಡುಗೆಗೆ ಮುದ್ದೆ ಕಟ್ತಾಯಿದ್ವಿ. ನಮ್ಗೆ ಹಿಂಗೆ ಯಾರು ಇಬ್ಬರು ಒಟ್ಟಿಗಿದ್ದೀವಿ ಅಂದರೆ ಇನ್ನೊಬ್ಬರಿಗೆ ಈ ಕಡೆನೇ ಮನಸ್ಸು ಸೆಳೀತಾ ಇರುತ್ತೆ. ಯಾವಾಗಲೂ ಫೋನು ಒಂದೊಂದು 5-5 ನಿಮಿಷಕ್ಕೂ ಅರ್ಧ ಗಂಟೆಗೂ ಫೋನ್ ಮಾಡ್ತಾನೆ ಇರ್ತೀವಿ. ಇವಾಗ ಏನು ಮಾಡ್ತಿದ್ದೀರಾ, ನಾಳೆ ಎಷ್ಟು ಗಂಟೆಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊಳ್ತಾ ಇದ್ಲು. ಅವಳ ಜೊತೆ ಮಾತಾಡಿಕೊಂಡು ಇಬ್ಬರು ಮುದ್ದೆ ಕಟ್ತಾಯಿದ್ವಿ. ನಮ್ಮ ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು. ಟೈಮ್ ಆಗೇ ಹೋಗಿತ್ತು. ಇಷ್ಟೆಲ್ಲ ನಂದು ಅಡುಗೆ ಎಲ್ಲ ಆಗೋತ್ತಿಗೆ ಲಾಸ್ಟಿಗೆ ಇನ್ನು ಬಿರಿಯಾನಿ ಒಂದು ಒಗ್ಗರಣೆಗೆ ಹಾಕ್ಕೊಬೇಕು. ಮುದ್ದೆ ಎಲ್ಲ ತಿರುಗಿಬಿಟ್ಟು ಬಿರಿಯಾನಿ ತಣ್ಣಗಾದರೆ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ಬಿರಿಯಾನಿಗೆ ಲಾಸ್ಟ್ ಒಗ್ಗರಣೆಗೆ ಹಾಕೋಣ ಅಂತ ಇಟ್ಟಿದ್ದೆ. ಈ ಕಡೆ ಮೊಟ್ಟೆ ಕೂಡ ಎಡೆಗೆ ಮೊಟ್ಟೆನೂ ಇಡಬೇಕು, ಅದನ್ನು ಬೇಯಿಸಿಟ್ಟಿದ್ವಿ. ಈ ಕಡೆ ಸಲಾಡಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೆಚ್ಚಿಟ್ಟಿದ್ದಾಳೆ ತಂಗಿ. ಮುದ್ದೆ ಕೂಡ ಒಂದು 20 ಅಂತೇಳಿ ಒಂದು 25 ಆಗಿತ್ತು ಮುದ್ದೆ. ನಾನು ತುಂಬ ದಪ್ಪ ಎಲ್ಲ ಕಟ್ಟಲ್ಲ, ಮೀಡಿಯಮ್ ಚಿಕ್ಕದೇ ನಾನು ಕಟ್ಟೋದು. ಸಾಫ್ಟಾಗಿ ತುಂಬ ಚೆನ್ನಾಗೇ ಬಂದಿತ್ತು. ಈ ಮುದ್ದೆ ಎಲ್ಲ ಬಿಸಿದು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಆರಿದ ಮೇಲೆ ತಿನ್ನೋಕ್ಕೋದ್ರೆ ಎಲ್ಲ ಗಟ್ಟಿ ಆಗೋಗಿರುತ್ತೆ. ಬಿರಿಯಾನಿ ಕೂಡ ರೆಡಿ ಆಗೋಗಿತ್ತು. ಒಂದು 7 o'clock ಅಷ್ಟೊತ್ತಿಗೆ ನಾನು ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇಲ್ಲಿ ಮತ್ತು ಶಾವಿಗೆ ಮತ್ತು ಸಬ್ಬಕ್ಕಿ ಹಾಕ್ಬಿಟ್ಟು ಪಾಯಸ ಮಾಡಿಟ್ಟಿದ್ದೆ. ಹಂಗಂದರೆ ಎಡೆಗೂ ಪಾಯಸ ಇಡ್ತೀವಿ. ಈ ಖಾರ ಎಲ್ಲ ಇದ್ದಾಗ ಒಂದು ಸೈಡಲ್ಲಿ ಒಂದು ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಅವರು ದಾಸಪ್ಪದೇವ್ರನ್ನ ಕರ್ಕೊಂಬರೋಕೆ ಹೋದರು. ನಾನು ಈ ಕಡೆ ಪೂಜೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ.
ಅವ್ರು ಕೇಳಿದ ತಕ್ಷಣ ಬಂದ ತಕ್ಷಣ ಕೊಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಏನೇನು ಥರ ಅವ್ರೇನು ತುಂಬ ಐಟಮ್ ಏನು ಹೇಳಿಲ್ಲ, ನೀವು ಮಾಮೂಲಿ ಪೂಜೆಗೆ ಏನು ಐಟಮ್ ತರ್ತೀರಾ ಅದನ್ನೇ ತೊಗೊಂಬನ್ನಿ ಅಂತ. ನಮಗೆ ಅಲ್ಲಿ ಊರಲ್ಲೆಲ್ಲ ಮಾಡೋ ಅಭ್ಯಾಸ ಅಲ್ವಾ, ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾವೇ ತಂದಿಟ್ಟಿದ್ವಿ. ಇವಾಗ ಅವರು ಬಂದರು. ಅವ್ರು ಬಂದ ತಕ್ಷಣ ಅಲ್ಲಿ ಎಲ್ಲಿ ಪೂಜೆ ಮಾಡಬೇಕೋ ಅಲ್ಲಿ ಒರೆಸ್ಬಿಟ್ಟು ರಂಗೋಲಿ ಹಾಕ್ಕೊಡಿ ಅಂತ ಹೇಳಿದ್ರು. ನಾನು ಅಲ್ಲೆಲ್ಲ ಒರೆಸಿ ರಂಗೋಲಿ ಹಾಕ್ಕೊಡ್ತಾ ಇದ್ದೆ. ಇನ್ನು ಆ ಸೈಡ್ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರೆ ಇಲ್ಲಿ ತಂಗಿ ಫ್ರೆಂಡ್ ಎಲ್ಲ ಸೇರಿಬಿಟ್ಟು ಬೇರೆ ಪಾತ್ರೆ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ಮಾಡಿದ ಅಡುಗೆನೆಲ್ಲ ಇಡ್ತಾ ಇದ್ದಾರೆ. ಇವಾಗ ಅಲ್ಲಿಗೆ ಎಡೆ ಇಟ್ಬಿಟ್ಟು ಅಲ್ಲಿಗೆ ಎಲ್ಲ ಇಡ್ತೀವಲ್ಲ, ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ತೊಗೊಂಡೋಗಿ ಇಡ್ಬೋದು ಅಂಥೇಳಿ. ದೊಡ್ಡ ಪಾತ್ರೆಗಳೆಲ್ಲ ತಗೊಂಡೋಗೋಕ್ಕಾಗಲ್ವಲ್ಲ, ಪೂಜೆಗಿನ ಮುಂಚೆ ಎಲ್ಲರಿಗೂ ನಾಮ ಹಾಕ್ತಾರೆ. ಮನೇಲಿ ಏನೇ ಒಂದು ಫಂಕ್ಷನ್ ಆದರೂ ಫಂಕ್ಷನ್ ಆಗಿ ಮುಗಿಯೋ ತನಕ ಒಂದು ಸ್ವಲ್ಪ ಭಯ ಭಯ ಆ ಥರ ಫೀಲ್ ಆಗ್ತಾ ಇರುತ್ತೆ. ಏನಾಗುತ್ತೋ, ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೋ, ಸಾಕಾಗುತ್ತೋ, ಆಮೇಲೆ ಎಲ್ಲಿ ಏನಾದರೂ ಎಡವಟ್ಟಾಗುತ್ತೋ ಅನ್ನೋ ಒಂದು ಸ್ವಲ್ಪ ಭಯನೇ ಇರುತ್ತೆ ನನಗಂತೂ ಯಾವಾಗ್ಲೂ. ಮನೇಲಿ ಎಷ್ಟು ಫಂಕ್ಷನ್ ಮಾಡ್ತೀವಿ, ಅಡುಗೆ ಎಲ್ಲ ನಾನೇ ಮಾಡೋದು, ಆದ್ರೂ ಏನೋ ಒಂಥರ ಭಯ ಇರುತ್ತೆ ಮುಗಿಯೋ ತನಕ. ಇಲ್ಲಿ ಎಲ್ಲ ರೆಡಿ ಮಾಡಿಟ್ಟಿವಿ. ಮೊಟ್ಟೆ ಮತ್ತು ಇದು ವೈಟ್ ರೈಸು, ಇದು ಬಿರಿಯಾನಿ ಮಾಡಿದ್ದೆ. ಹಾಗೆಯೇ ಈ ಕಡೆ ಮಟನ್ ಸಾಂಬಾರು, ಆ ಕಡೆ ಸೈಡು ಚಿಕನ್ ಫ್ರೈ, ಈ ಕಡೆ ಮೊಸರನ್ನ, ಒಂದು ಸ್ವಲ್ಪ ಪಾಯಸ. ಇದಿಷ್ಟು ಇವತ್ತಿನ ಅಡುಗೆಗೆ ರೆಡಿಯಾಗಿದ್ದು ಎಡೆ ಇಡೋಕ್ಕೆ ಅಂತ ಹೇಳ್ಬಿಟ್ಟು.
श्रीराम राम गोविंदो गोविंद आंजनेय व्रत गोविंदो गोविंद राम लक्ष्मण आंजनेय भीषण पादार विगति गोविंदो गोविंद भीषण पादार विगति गोविंदो गोविंद पादार विगति गोविंदो गोविंद स्वामी पादार विगति गोविंदो गोविंद आंजनेय स्वामी पादार विगति गोविंदो गोविंद स्वामी पादार विगति गोविंदो साक्षात परब्रह्म गुरुवे नमः गोविंद गोविंद पादार्वगति गोविंद गोविंद सीताराम लक्ष्मण आंजनेय गोविंद अन्नपूर्णे महालक्ष्मी और नाम श्री लगाई ಸತ್ವೆ ಬಾರೋ ಇಲ್ಲಿ ಇಲ್ಲ ಬರ ಇಲ್ಲಿ ಮಲಗಿಲ್ಲ ಅದು ಮೊಬೈಲ್ ಇಲ್ಲ ಅವ್ರೆ ಅವರು ರೂಮಲ್ಲ ಇದೆ नारायण देवासुदेव श्रीनिवास मल्लारिगिरिवास ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡಿಕೊಂಡ್ರು. ಇನ್ನು ಅವರು ಹೊರಟಾದ್ಮೇಲೆ ಎಲ್ಲರಿಗೂ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಎಲ್ಲರಿಗೂ ಊಟ ಕೊಡ್ತಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.